ಹಾಯ್ ಫ್ರೆಂಡ್ಸ್, ನಾನಿವತ್ತು ಈಸಿಯಾಗಿ ಯಾವ ರೀತಿ ಟೊಮೊಟೊ ಬಾತ್ನ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಟೊಮೊಟೊ ಬಾತ್ ಮಾಡ್ತಾ ಇರೋದು. ಸೊ ಬನ್ನಿ ಮಾಡೋಣ, ಅದು ಹೆಂಗಿರುತ್ತೆ ನೋಡೋಣ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಸೊ ನಾನು ಇದುವರೆಗೂ ಮಾಡಿಲ್ಲ, ಸೊ ಬಟ್ ನೋಡೋಣ. ಸೊ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು. ಏನಪ್ಪ ಇವನು ಟೊಮೊಟೊ ಬಾತ್ ಅಂದ್ಕೊಂಡು ಸೌತೆಕಾಯಿ ಕಟ್ ಮಾಡ್ತಾ ಏನಂತ ಯೋಚನೆ ಮಾಡ್ತಾಯಿರಾ? ಸೊ ಸೌತೆಕಾಯಿ ಸುಮ್ಮನೆ ನಾನು ತಿನ್ನೋದಕ್ಕೆ ಅಂತ ಕಟ್ ಮಾಡ್ತಾ ಇರೋದು. ಯಾಕಂದರೆ ಟೊಮೊಟೊ ಬಾತ್ ಮಾಡೋದಕ್ಕೆ ಎನರ್ಜಿ ಬೇಕಲ್ಲ. ಫಸ್ಟ್ ಎನರ್ಜಿ ತೊಗೊತಾ ಇದ್ದೀನಿ. ಸೊ ಎನರ್ಜಿ ತೊಗೊಂಡು ನೆಕ್ಸ್ಟ್ ನಾನು ಟೊಮೊಟೊ ಬಾತ್ ಮಾಡ್ತೀನಿ. ಸೊ ಮತ್ತು ಈ ಸೌತೆಕಾಯಿ ಕೊನೆಗೆ ನಾವು ಮೊಸರಿಗೆ ಗೊಜ್ಜು ಮಾಡೋದಕ್ಕೆ ಸೌತೆಕಾಯಿ ಬೇಕಾಗುತ್ತಲ್ಲ. ಸೊ ಅದಕ್ಕೆ ಇವಾಗಲಿಂದನೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಮೊಸರು ಗೊಜ್ಜು ಮಾಡೋದಕ್ಕೆ ನೋಡಿ, ಇದೆಲ್ಲ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಕಾಳು ಮೆಣಸು ಬೇಕಾಗುತ್ತೆ, ಚಕ್ಕೆ ಬೇಕಾಗುತ್ತೆ, ಆಮೇಲೆ ಮೆಣಸು ಬೇಕಾಗುತ್ತೆ. ಸೊ ಇದೆಲ್ಲ ಏನೋ ಸಾಂಬಾರು ಪದಾರ್ಥಗಳು ಬೇಕಾಗುತ್ತೆ, ಆಯಿತಾ. ಸೊ ಇದ್ರ ಜೊತೆಗೆ ಸೊ ನಿಮಗೆ ಜೀರಿಗೆ ಇದ್ದರೆ ಜೀರಿಗೆ ತೊಗೊಳ್ಳಿ, ಅಥವಾ ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಪೌಡರ್ ಯೂಸ್ ಮಾಡಿ. ಇಲ್ಲಾಂದರೆ ನೋಡಿ, ಇದು ಗರಂ ಮಸಾಲ ಪೌಡರ್ ಇತ್ತು ಮನೆಯಲ್ಲಿ, ಅದನ್ನು ಸ್ವಲ್ಪ ಹಾಕ್ತೀನಿ ಟೇಸ್ಟ್ ಬರಲಿ ಅಂತ. ಇದ್ದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಸೊ ಇದು ಅಕ್ಕಿನ 3 ಸತಿ ತೊಳೆದ್ಬಿಟ್ಟು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಕೋದಕ್ಕೆ. ಸೊ ನೀವು ಕೂಡ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಈ ಅಕ್ಕಿ ರೇಟ್ ಬಂದು 83 ರೂಪಾಯಿ. ನೋಡಿ ಎಷ್ಟು ಉದ್ದ ಸಣ್ಣದಾಗಿ ಚೆನ್ನಾಗಿದೆ. ಮತ್ತು ಅನ್ನನೂ ಕೂಡ ಹೂವು ಆದಂಗೆ ಆಗುತ್ತೆ, ಸಖತ್ ಚೆನ್ನಾಗಿ ಬರುತ್ತೆ ಅನ್ನ. ಇದು ರೈಸ್ ಮಾತ್ರ ಸೂಪರ್ ಆಗಿದೆ ಇದು, ಆಯಿತಾ. 83 ರೂಪಾಯಿ 1 kg ಅಕ್ಕಿ ಇದು. ಸೊ ಇದು ನೋಡಿ, ಸಾಂಬಾರು ಸೊಪ್ಪು ಮನೇಲಿ ಸ್ವಲ್ಪ ಇತ್ತು, ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲಾಂದರೆ ನಡೆಯುತ್ತೆ, ಪರವಾಗಿಲ್ಲ. ಬಟ್ ಸಾಂಬಾರು ಸೊಪ್ಪು ಒಂಥರ ಚೆನ್ನಾಗಿರುತ್ತೆ. ಮನೇಲಿ ಇತ್ತು, ವೇಸ್ಟ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ, ಇಲ್ಲಿ ಇದು ಈರುಳ್ಳಿ ಬೇಕಾಗುತ್ತೆ, ಮೆಣಸಿನ್ಕಾಯಿ ಬೇಕಾಗುತ್ತೆ. ಸೊ ನಿಮಗೆ ಇದು ಬೀನ್ಸ್ ಇತ್ತು, ಕ್ಯಾರೆಟು, ಟೊಮೊಟೊ ಸಣ್ಣದಾಗಿ ಮತ್ತು ದಪ್ಪದಾಗಿ 2 ಥರ ಹೆಚ್ಚಿದ್ದೀನಿ. ಸೊ ದಪ್ಪಗಿರೋ ಟೊಮೊಟೊ ನಾನು ಮಿಕ್ಸಿ ಒಳಗೆ ಹಾಕ್ತೀನಿ, ಸಣ್ಣದಾಗಿರೋದನ್ನು ಹಂಗೆ ಒಗ್ಗರಣೆಗೆ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ನೀವು 2 ಥರನೂ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ನಾನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿ ತೊಗೊಳ್ಳಿ, ಮಿಕ್ಸಿ ತೊಗೊಂಡು ಒಂದು ಜಾರಿಗೆ ಕಾಯಿ ತುರಿ ಇಟ್ಕೊಳ್ಳಿ. ಕಾಯಿ ತುರಿಗೆ ಇದೆಲ್ಲ ಏನೆಲ್ಲ ಸಾಂಬಾರು ಪದಾರ್ಥಗಳು ಇದೆಯಲ್ಲ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಈ ಕಾಳು ಮೆಣಸು, ಸಾಂಬಾರು ಪುಡಿ, ಆಮೇಲೆ ಇದು ಜೀರಿಗೆ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿ, ಆಯಿತಾ. ಇದನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಕ್ವಾಂಟಿಟಿ ನೀವೇ ನೋಡಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸಾಂಬಾರನ್ನು ಇದ್ರೊಳಗೆ ಹಾಕ್ತೀನಿ, ಸಾಂಬಾರು ಸೊಪ್ಪನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಚೆನ್ನಾಗಿ ಮಿಕ್ಸ್ ಅಪ್ ಆಗಲಿ ಮತ್ತು ಸ್ಮೆಲ್ ಬರಲಿ, ಟೇಸ್ಟ್ ಬರಲಿ ಅಂತ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ನೀವು ಈ ಒಂದು ದಪ್ಪಗೆ ಹೆಚ್ಚಿರೋ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಇದ್ರೊಳಗಡೆ ಹಾಕಿ. ಸೊ ಮೆಣಸಿನ್ಕಾಯಿ ತಿನ್ಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿದ್ರೆ ಖಾರ ಆಗುತ್ತೆ, ಅದ್ರ ಬದಲು ಈ ಥರ ಮಿಕ್ಸಿ ಹಾಕಿದ್ರೆ ಪೇಸ್ಟ್ ಥರ ಆಗುತ್ತಲ್ಲ. ಸೊ ನಮಗೆ ಗೊತ್ತಾಗಲ್ಲ, ಮೆಣಸಿನ್ಕಾಯಿ ಹಾಕಿರೋದು ಗೊತ್ತಾಗಲ್ಲ ನಿಮಗೆ. ಸೊ ಅದೊಂದು ಅಡ್ವಾಂಟೇಜು. ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಮಿಕ್ಸಿ ಒಳಗೆ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊನೂ ಅಷ್ಟೇ. ಸೊ ಮಿಕ್ಸಿ ಒಳಗೆ ಅರ್ಧ ಹಾಕಿದ್ರೆ ಅದು ಒಂಥರ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸಿ ಹಾಕಿ ಒಂದು ಸ್ವಲ್ಪ ಹಾಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಸೊ ನಾನಿವಾಗ ಮಿಕ್ಸಿಗೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ರುಬ್ತಾಯಿದ್ದೀನಿ. ಸೊ ಮಿಕ್ಸಿಗೆ ರುಬ್ಬಿ ಅದೊಂದು ಸ್ವಲ್ಪ ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ನೋಡಿ, ಇವಾಗ ಕಂಪ್ಲೀಟ್ ಆಯಿತು. ಈ ಥರ ಕಾಣಿಸ್ತಿದೆ ಮಸಾಲೆ, ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಇದೆ, ಸಾಂಬಾರು ಸೊಪ್ಪು ಹಾಕಿದ್ದಲ್ಲ, ಸ್ವಲ್ಪ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಹೋಗಿ ಚೆನ್ನಾಗಿರುತ್ತೆ, ಸ್ಮೆಲ್ ಮಾತ್ರ ಸಖತ್ತಾಗಿದೆ, ಆಯಿತಾ. ಸೊ ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಸೊ ಈ ಮಸಾಲೆ ಸಾಂಬಾರು ಪದಾರ್ಥ ಎಲ್ಲ ರೆಡಿ ಆಗೋಯ್ತು. ಇವಾಗ ಏನಿಲ್ಲ, ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಹಾಕೋದಷ್ಟೇ. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಬೇಕು ಈರುಳ್ಳಿನ, ಒಂದು ಸ್ವಲ್ಪ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಬೇಯಿಸಿ ಚೆನ್ನಾಗಿ. ಸೊ ಅದಾದಮೇಲೆ ಈಗ ಟೊಮೊಟೊ ಇದೆಯಲ್ಲ, ಟೊಮೊಟೊನೂ ಕೂಡ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಿ. ಆವಾಗ ಹಸಿದೆಲ್ಲ ಹೋಗಬೇಕು ಟೊಮೊಟೊ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯಿಸಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಅದು ಬೇಯಲಿ ನೋಡಿ. ಇವಾಗ ಕಾಣಿಸ್ತಿದೆಯಲ್ಲ, ಈ ರೀತಿ ಕಲರ್ ಬರಬೇಕು. ಕಲರ್ ಬರೋವರೆಗೂ ಒಂದು ಸ್ವಲ್ಪ ಬೇಯಿಸಿ. ಅದಾದಮೇಲೆ ನೆಕ್ಸ್ಟ್ ನೀವು ಏನೇನಿದೆ, ಈಗ ತರಕಾರಿ ಏನಿದೆ, ಕ್ಯಾರೆಟು, ಬೀನ್ಸ್ ಇತ್ತು ನಮ್ಮ ಮನೇಲಿ. ಸೊ ನಾನು ಕ್ಯಾರೆಟು ಬೀನ್ಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದು ಹಾಕ್ಬೇಕಂತಲೇ ಇಲ್ಲ, ಕ್ಯಾರೆಟು ಬೀನ್ಸ್ ಇಲ್ಲ ಅಂದರೆ ನಡೆಯುತ್ತೆ ಟೊಮೊಟೊ ಬಾತಿಗೆ. ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನು. ಸೊ ನೋಡಿ, ಅದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಟೊಮೊಟೊ, ಈರುಳ್ಳಿ ಎಲ್ಲ ಕಾಣಿಸ್ತಿದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು. ಆ ಸಾಂಬಾರು ಪದಾರ್ಥ ಎಲ್ಲ ಹಾಕಬೇಕು ನೋಡಿ. ಈಗ ನಿಮ್ಮ ಮನೇಲಿ ಆ್ಯಕ್ಚುಲಿ ಪಲಾವ್ಗೆ ಬೀನ್ಸ್ನ ಹಾಕ್ತೀವಿ, ಏನೇಳಿ ಬಟಾಣಿ ಹಾಕೋದು. ನನ್ನ ಹತ್ರ ಬೀನ್ಸ್ಗಳು ಮನೆಯಲ್ಲಿ ಇತ್ತು, ಸೊ ಅದಕ್ಕೋಸ್ಕರ ನಾನು ಬಟಾಣಿ ಹಾಕಿಲ್ಲ. ಬಟಾಣಿ ಬದಲಿಗೆ ಬೀನ್ಸ್ಗಳನ್ನೇ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಬೀನ್ಸ್ಗಳಿಲ್ಲ ಅಂದರೆ ಬಟಾಣಿನೇ ಹಾಕ್ಬೋದು, ಆಯಿತಾ. ಸೊ ಎರಡರಲ್ಲಿ ಯಾವ್ದಾರು ಒಂದು ಹಾಕಿ. ಮನೇಲಿ ಸುಮ್ಮನೆ ಇದು ಬೀನ್ಸ್ಗಳು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದೊಂದು ವಾಟರ್ ಕ್ಯಾನಲ್ಲಿ ಪಂಪ್ ಇದೆಯಲ್ಲ ಮೇಲ್ಗಡೆ, ಸೊ ಅದು ಈಗ ಹೊಸದಾಗಿ ನಾನು ಪರ್ಚೇಸ್ ಮಾಡಿದ್ದು. ಸೊ ನೋಡಿ, ಅದು ಹಿಂಗೆ ಪ್ರೆಸ್ ಮಾಡಿದ್ರೆ, ಈ ಥರ ಪ್ರೆಸ್ ಮಾಡಿದ್ರೆ ನೀರು ಬರೋದಿಲ್ಲ. ಅದನ್ನು ಕಂಟಿನ್ಯೂಸ್ ಆಗಿ ಪಂಪ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಪಂಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೀರು ಬರುತ್ತೆ. ಈಗ ಮುಂಚೆ ಹಳ್ಳಿ ಕಡೆ ಎಲ್ಲ
ಬೋರ್ವೆಲ್ ಇತ್ತು ನೋಡಿ, ಹಿಂಗೆ ಜಗ್ಗೋ ಮಿಷಿನ್ ಇತ್ತಲ್ಲ, ಜಗ್ಗಿ ನೀರು ತೆಗಿಬೇಕಿತ್ತಲ್ಲ, ಆ ರೀತಿ ಸಿಸ್ಟಮ್ ಇದು. ಸೊ ಮನೆಯಲ್ಲಿ ಒಂಥರ ಎಕ್ಸಸೈಸ್ ಆದಂಗೆ ಆಗಲಿ ಅಂತ ಹೇಳ್ಬಿಟ್ಟು ತಂದಿಟ್ಕೊಂಡಿದ್ದೀನಿ. ಸುಮ್ಮನೆ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು, ಇರಲಿ ಒಂದು ಎಕ್ಸ್ಟ್ರಾ ಮನೇಲಿ ಟ್ರಿಪ್ಗೆ ಹೋದಾಗ ಫ್ಯಾಮಿಲಿ ಜೊತೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ನಲ್ಲಿ ಆನ್ ಮಾಡಿದ್ರೆ ಏನಪ್ಪ ಅಂದರೆ ನೀರು ಕಂಟಿನ್ಯೂಸ್ ಆಗಿ ಬರುತ್ತೆ, ಬಟ್ ಅದು ಪಂಪ್ ಮಾಡಿದ್ರೆ ಒಂದು ಸ್ವಲ್ಪ ಕೈಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಇರಲಿ ಅಂತ ಒಂದು ಸ್ಪೆಷಲೈಸ್ಡ್ ಇರಲಿ ಅಂತ ತೊಗೊಂಡಿದ್ದೀನಿ ನೋಡಿ. ಇವಾಗ ಅಕ್ಕಿ ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಾಯಿತು. ಸೊ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ರುಚಿಗೆ ಒಂಚೂರು ಹಾಕ್ಬಿಟ್ಟು ಇಡಿ ನೋಡಿ. ಇವಾಗ ಬೇಯ್ತಾ ಇದೆ, ಆಲ್ಮೋಸ್ಟ್ ಬಂದಿದೆ. ವಿಸಿಲ್ ಕುಕ್ಕು ನೋಡಿ ರೆಡಿ ಆಯಿತು. ಸೊ ವಿಸಿಲ್ ಕುಕ್ಕು ರೆಡಿ ಆಗೋಯ್ತು, ಪಲಾವ್ ರೆಡಿ ಆಗೋಯ್ತು. ಸೊ ಇವಾಗ ನೋಡೋಣ ಹೆಂಗಿದೆ. ಮಾತ್ರ ಇದು ಪಲಾವು ಸ್ಮೆಲ್ ಬರ್ತಿತ್ತಲ್ಲ, ಸಾಂಬಾರು ಸೊಪ್ಪಿನ ಸ್ಮೆಲ್ ಬರ್ತಾಯಿತ್ತು. ಅಪ್ಪ ಎಷ್ಟು ಘಮ ಅಂತಂದರೆ ಮನೆಯೆಲ್ಲ ಫುಲ್ಲು ಸ್ಮೆಲ್ ಬರ್ತಾಯಿತ್ತು, ಅಷ್ಟು ಘಮ ಅಂತ ಇತ್ತು. ಸೊ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಮಾಡಿರೋದು ಪಲಾವು, ಇದುವರೆಗೂ ಮಾಡೇ ಇಲ್ಲ. ಇಸ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನೋಡಿ ಈಗ ಓಪನ್ ಮಾಡ್ತೀನಿ. ಸೂಪರಾಗಿ ಬಂದಿದೆ, ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ. ಸೊ ಮನೆಯಲ್ಲಿ ಅಮ್ಮ ಮಾಡೋ ಥರನೇ ಬಂದಿದೆ. ನಾನೇನೋ ಇರಲಿ ಅಂತ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಾನೇನು ಟ್ರೈ ಮಾಡಬಾರ್ದು, ಈಸಿ ಇದೆಯಲ್ಲ, ಇಷ್ಟೇ ಅಲ್ಲ ಅಂತ ನಾನು ಟ್ರೈ ಮಾಡಿದೆ ಇವತ್ತು. ತುಂಬ ಚೆನ್ನಾಗಿದೆ, ನೋಡೋಣ. ಆಹಾ ಆ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ಲೇ ನನಗೆ ಫಿದಾಗೋದೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನನಗೆ. ಆ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸಿ ರುಬ್ಬಿ ಹಾಕಿದ್ನಲ್ಲ, ಆ ವಿಷಲ್ ಬರೋಕ್ಕಿಂತ ಮುಂಚೆನೂ ಆ ಥರ ಸ್ಮೆಲ್ ಬರ್ತಾಯಿತ್ತು, ವಿಷಲ್ ಬಂದಮೇಲೂ ಸ್ಮೆಲ್ ಬರ್ತಿತ್ತು. ಈಗ ಓಪನ್ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿ ಘಮ ಅಂತ ಇದೆ. ಆಯಿತಾ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ತರಕಾರಿ ಎಲ್ಲ ಬಂದು ಮೇಲ್ಗಡೆ ಕೂತಿರುತ್ತೆ, ವೇಟೇಜ್ ಇರೋದಿಲ್ಲ, ಕೆಳಗಡೆ ಅಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಹಾಕಿದ್ದೀನಿ ನೋಡಿ, ಹೊಗೆ ಹೋಗ್ತಾಯಿದೆ ಘಮ ಅಂತ. ಸೊ ಅಷ್ಟು ಚೆನ್ನಾಗಿತ್ತು. ಐ ಹೋಪ್ ನಾನೇ ಮಾಡಿದ್ದೀನಿ, ಅದು ಫಸ್ಟ್ ಟೈಮ್ ಮಾಡಿರೋದು, ಎಷ್ಟು ಸಕ್ಕತ್ತಾಗಿದೆ, ನಾನಂತೂ ಟೇಸ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ಫ್ರೀ ಇದ್ದಾಗ ಅಥವಾ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಥರನೂ ಮಾಡ್ಕೊಂಡು ತಿನ್ಬೋದು. ಸೊ ಇದೇನು ಮಾಡೋದಕ್ಕೆ ತುಂಬ ಟೈಮ್ ಆಗೋಲ್ಲ.